ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವಲ್ಲಿ ವಿಜಯಪುರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಖಾಸಗಿ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ದುಬಾರಿ ಶುಲ್ಕ ನೀಡಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದ ಜನರಿಗೆ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುವಲ್ಲಿ ಜಿಲ್ಲಾಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿಯಾಗಿದೆ. ಸೊಂಟದ ಕೀಲು ಬದಲಾವಣೆ, ಮೊಣಕಾಲು ಕೀಲು ಬದಲಾವಣೆ ಸೇರಿದಂತೆ ಇನ್ನಿತರ ಶಸ್ತ್ರಚಿಕಿತ್ಸೆಗಳನ್ನು ತಜ್ಞ ವೈದ್ಯರ ತಂಡ ನೆರವೇರಿಸುವ ಮೂಲಕ ಬಡ ಜನರ ಪಾಲಿಗೆ ವರದಾನವಾಗಿದೆ. ಜಿಲ್ಲಾಸ್ಪತ್ರೆಯ ಮೂಳೆ ರೋಗ ತಜ್ಞರಾದ ಡಾ ಜಿಲಾನಿ ಬಾಷ್ ಮತ್ತು ಡಾ ಆವಿನಾಳ, ಅರವಳಿಕೆ ತಜ್ಞರಾದ ಡಾ ಸಜ್ಜನ್ ಸೇರಿದಂತೆ ವೈದ್ಯಕೀಯ ತಂಡ ವರ್ಷದಲ್ಲಿ 44 ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದು ಬಡ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಿದ್ದಾರೆ. ಮೂಳೆ ರೋಗ ತಜ್ಞ ಜಿಲಾನಿ ಬಾಷಾ, ಕೀಲು ಬದಲಾವಣೆ ಶಸ್ತ್ರಚಿಕಿತ್ಸೆ ಕುರಿತು ತಜ್ಞ ವೈದ್ಯರಿಂದ ತರಬೇತಿ ನೀಡಲಾಯಿತು. ಆ ಬಳಿಕ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ತಂಡ ಜೊತೆಗೂಡಿ ಹಲವು ರೋಗಿಗಳಿಗೆ ಮೊಣಕಾಲು ಕೀಲು ಹಾಗೂ ಸೊಂಟದ ಕೀಲು ಬದಲಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ್ದೇವೆ ಎಂದು ಹೇಳಿದರು. ಇದೆಲ್ಲ ಇದು ನಮ್ಮ ಕರ್ನಾಟಕ ಸರ್ಕಾರದಿಂದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮಲ್ಲಿ ಸ್ವಸ್ಥ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತೇಳಿ ಸಾಸ್ ಬೆಂಗಳೂರು ಅವ್ರ ಕಡೆಯಿಂದ ಇದು ಒಂದು ಪ್ರೋಗ್ರಾಮ್ ಅಂಡರ್ ಮಾಡಕತ್ತೀವಿ. ಸೊ ಪೇಷಂಟ್ ಕೂಡ ನಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತಾರೆ, ಅವರಿಗೂ ಧನ್ಯವಾದ. ಜಿಲ್ಲಾಸ್ಪತ್ರೆಯ ಸರ್ಜನ್ ಡಾ ಶಿವಾನಂದ ಮಾಸ್ತಿಹೊಳಿ ಕಳೆದ 1 ವರ್ಷದಿಂದೀಚೆಗೆ 44 ರೋಗಿಗಳಿಗೆ ಮೊಣಕಾಲು ಮತ್ತು ಸೊಂಟದ ಕೀಲು ಬದಲಾವಣೆಯ ಶಸ್ತ್ರಚಿಕಿತ್ಸೆ ನಡೆಸಿದ್ದೇವೆ. ಆಯುಷ್ಮಾನ್ ಭಾರತ್ ಯೋಜನೆ ಈ ಶಸ್ತ್ರಚಿಕಿತ್ಸೆಗೆ ನೆರವಾಗಿದೆ ಎಂದರು. ಸಂದೀಪ್ ಸಜ್ಜನ್ ಹಾಗೂ ಈ ಆಸ್ಪತ್ರೆಯಲ್ಲಿದ್ದಂಥ ನಮ್ಮ ಸುಮಿತ್ರಾ ಅಂತ ಒಬ್ಬರು ಸೀನಿಯರ್ ಸ್ಟಾಫ್ ನರ್ಸ್ ಅಂಡ್ ಕಮಲಾ ಅಂತ ಸೀನಿಯರ್ ಸ್ಟಾಫ್ ನರ್ಸ್, ಇಂಥ ಒಂದು ಟೀಮ್ ಜೊತೆಯಾಗಿ ನಮ್ಮದು ಟೀಮ್ ಜೊತೆಯಾಗಿ ಈ ಆಸ್ಪತ್ರೆಯನ್ನು ಮಾಡುವಂಥ ಎಲ್ಲರೂ ಟ್ರೈನ್ ಆಗಿದ್ದಾರೆ. ಯಶಸ್ವಿಯಾಗಿ 44 ಶಸ್ತ್ರಚಿಕಿತ್ಸೆ ಮಾಡಿದ್ರು ಕೂಡ ಆ ರೋಗಿಗಳು ಇವತ್ತು ನೋಡ್ತಿರ್ಬೋದು ನಡ್ಕೋದು ಬಂದಿದ್ದಾರೆ. ದೂರದರ್ಶನದೊಂದಿಗೆ ಫಲಾನುಭವಿ ಶಾಂತವ್ವ ಕಾಲಿನ ಸಮಸ್ಯೆಯಿಂದ ಬಳಲುತ್ತಿದ್ದೆ. ಹಲವು ಕಡೆ ಚಿಕಿತ್ಸೆ ಪಡೆದರೂ ಗುಣಮುಖವಾಗಿರಲಿಲ್ಲ. ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದು ಈಗ ಸಂಪೂರ್ಣ ಗುಣಮುಖರಾಗಿರುವುದಾಗಿ ತಿಳಿಸಿದರು. ಬಂದು ಅಡ್ಮಿಟ್ ಆದೀವ್ರಿ, ಅವ್ರ ಎಲ್ಲ ಚಲೋ ತಂಗಿ ನೋಡ್ಕೊಂಡ್ರಿ, ಆಪರೇಷನ್ ಚಲೋ ಮಾಡ್ಯಾರ್ರಿ, ಎಲ್ಲ ಇಲ್ಲೇ ಮಾಡ್ಯಾರ. ನಮಗೆ ಹೊರಗೆ ಎಲ್ಲರ ಮಾಡಿಸಿದ್ರೆ 3 ಲಕ್ಷ 4 ಲಕ್ಷ ತನಕ ಹೇಳ್ತಿದ್ರಿ ಸರ್. ನಾವು ಅಷ್ಟು ಬಡ್ರು ಇದೀವ್ರಿ, ಭಾಳ ಹೇಳ್ರಿ ನಮ್ಮಂತೆಕು ಇಲ್ಲೇ ಬಂದೀವ್ರಿ. ಮತ್ತೋರ್ವ ಫಲಾನುಭವಿ ನಾರಾಯಣ ಎಂಕಂಚಿ ಕಳೆದ ಹಲವು ದಿನಗಳಿಂದ ಕಾಲು ನೋವಿನ ಸಮಸ್ಯೆ ಇತ್ತು. ಇದೇ ಚಿಕಿತ್ಸೆಯನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಡಿಸಿದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆದಿರುವುದರಿಂದ ಉಚಿತವಾಗಿ ಆಗಿದೆ ಎಂದು ಹೇಳಿದರು. ಎಲ್ಲ ಫ್ರೀ ಒಳಗೆ ಅದು ಬಿಡ್ರಿ, ಎಲ್ಲ ಫ್ರೀ ಒಳಗೆ ಚೆಕಿಂಗ್ ಎಲ್ಲ ಮಾಡಿಸ್ಕೇಸಿ ಒಂದು ದಿವಸ ಅಪ್ರಲ್ಲಿ ಕಳ್ಸೂನು ಬರ್ರಿ ಅಂತಂತಂದ್ರೆ ಬಂದೆ ರೀ. ಬಂದ ತಕ್ಷಣ ಅವರು ಡೇಟನ್ನು ಕೊಟ್ಟರು. ಅವರು ಅಪ್ರೂವಲ್ ಆದ ತಕ್ಷಣ ಡೇಟ್ ಕೊಟ್ಟರು. ಅವರು ಬಂದ್ರಿ, 2 ದಿವಸ ಮುಂಚೆ ಬಂದೇನಿ ರೀ. ಬಂದ ತಕ್ಷಣ ಅವರು ಆಪ್ರೇಷನ್ ಮಾಡಿದ್ರು. ಹೋದ ವರ್ಷ ಫೆಬ್ರವರಿ ಮಾಡಿದ್ರಿ. ಓಕೆ ಆತ್ರಿ, ಅದು 15ರಿಂದ 20 ದಿನದಾಗ ಕ್ಯೂರ್ ಆಗೈತೆ ರೀ.